ಪಗೋಡ ಧರ್ಮಕ್ಷೇತ್ರವನ್ನು ನೋಡಬೇಕು, ಆ ದೇವಾಲಯದ ಒಳಗೆ ಸುತ್ತಾಡಬೇಕು ಅನ್ನೋಂಥ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಅಷ್ಟು ದೂರ ಚೀನಾ ಅನ್ನೋಂಥ ಸ್ಥಳಕ್ಕೆ ಹೇಗಪ್ಪ ಹೋಗೋದು ಅನ್ನೋ ಚಿಂತೆ ನಿಮಗಿದೆಯಾ? ಡೋಂಟ್ ವರಿ, ನಾನು ನಿಮಗೆ ಸಿಲಿಕಾನ್ ಸಿಟಿಯಲ್ಲೇ ಈ ಒಂದು ಪಗೋಡ ದೇವಾಲಯದ ದರ್ಶನವನ್ನು ತೋರಿಸ್ತೀನಿ. ಇದೇ ಇವತ್ತಿನ ವಿಶೇಷ. ನಾನು ಮಮತಾ. ಇದನ್ನ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅನ್ನೋ ಉದ್ಗಾರ ನಿಮ್ಮಲ್ಲಿ ಬಂದಿರುತ್ತೆ ಅಲ್ವಾ? ಏನ್ ಗೊತ್ತಾ ಸ್ವಾಮಿ, ಈ ಪಗೋಡ ಧರ್ಮಕ್ಷೇತ್ರ ನಿಮ್ಮ ಬಾಯಲ್ಲೂ ನೀರೂರಿಸುತ್ತೆ. ಯಾಕೆ ಗೊತ್ತಾ? ಇದು ಕೇಕ್ ಕಣ್ರಿ. ಅಚ್ಚರಿಯಾಗಿರ್ಬೇಕಲ್ವಾ? ಇದು ದಾಪುಗಾಲಿಟ್ಟು ಬರ್ತಿರೋ ಕ್ರಿಸ್ಮಸ್ಗೆ ಮಾಡಿರೋ ಸ್ಪೆಷಲ್ ಕೇಕ್. ಈ ಧರ್ಮಕ್ಷೇತ್ರದ ಒಳಗಡೆ ಹೋಗೋ ಪ್ರಯತ್ನವನ್ನ ನೀವ್ಯಾರೂ ಮಾಡಬೇಡಿ. 6 ಅಂತಸ್ತಿನ ಪಗೋಡ ಬಾಯಿಗೆ ರುಚಿ, ಕಣ್ಣಿಗೆ ಮುದ ಅಷ್ಟೇ ನೀಡುತ್ತೆ. ಅಷ್ಟೇ ಅಲ್ಲ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಹೀಗೆ ಧರ್ಮಗಳನ್ನ ಪ್ರತಿಬಿಂಬಿಸೋ ಸೌಧ ಈ ಬಾರಿಯ ಕೇಕ್ ಶೋನ ಸೆಂಟರ್ ಆಫ್ ಅಟ್ರಾಕ್ಷನ್. ಸುಮಾರು 22 ಅಡಿ ಅಗಲ, 22 ಅಡಿ ಉದ್ದ ಮತ್ತು 16 ಅಡಿ ಎತ್ತರದ ಪ್ಯಾಂಟಗನ್ ಮಾದರಿಯಲ್ಲಿ ಇದನ್ನ ತಯಾರಿಸಲಾಗಿದೆ. ಆದ್ರೆ ಇದು ಮಾಮೂಲಿ ಕೇಕ್ ತರ ಅಲ್ಲ, ಟೋಟಲಿ ಸಕ್ಕರೆಯಿಂದ ಮಾಡಿರುವಂತದ್ದು. ಉದ್ದೇಶ ಅಂದರೆ ಇದು ನನಗೆ ಹಾಬಿಯಾಗಿದ್ದು, ಚಿಕ್ಕ ವಯಸ್ಸಿಂದ ನನಗೆ ಶುಗರ್ ಕ್ರಾಫ್ಟ್ ಮಾಡೋದು ತುಂಬ ಹಾಬಿ. ನಾನು ಹೈಸ್ಕೂಲ್ ಮುಗಿಸಿದ ಮೇಲೆ ನಾನು ಜರ್ಮನಿಗೆ ಹೋಗಿದ್ದೆ. ತಿರ್ಗಿ ಬೆಲ್ಜಿಯಮಲ್ಲಿ ಈವ್ನಿಂಗ್ ವಾಕ್ ಹೋಗ್ತಾ ಇರುವಾಗ ಒಂದು ವಿಂಡೋ ಅಲ್ಲಿ ಮಾಡಲ್ ಮಾಡಿಕ್ಕಿರೋದು ನೋಡಿದೆ, ಚಿಕ್ಕ ಮಾಡಲ್, ಶುಗರ್ ಮಾಡಲ್ಗಳು. ಅದು ನೋಡಿದ ಮೇಲೆ ಏನಾಯಿತು, ಯಾಕೆ ನಾವು ಇಂಡಿಯಾ ಹೋಗಿದ ಮೇಲೆ ಇಂಥದ್ದೇನೋ ಟ್ರೈ ಮಾಡಬಾರ್ದು ಅಂತ ಹಾಗೆ ಟ್ರೈ ಮಾಡಿದ್ದು. ಫಸ್ಟ್ ನಾನು ಮಾಡಿದ್ದು ಐಫಿಲ್ ಟವರ್ ಮಾಡಿದೆ. 14 ಇಂಚಸ್ ಬಂತು ಮಾಡಿದ್ದು ಟವರು, 14 ಇಂಚಸ್. ಆಮೇಲೆ ಬೇರೆ ಮಾಡಲ್ಗಳೆಲ್ಲ ಮಾಡೋಕ್ಕೆ ಶುರು ಮಾಡಿ ಇವಾಗ ಇಷ್ಟು ದೊಡ್ಡ ಮಾಡಲ್ಗಳೆಲ್ಲ ಮಾಡೋದಕ್ಕೆ ಅದೇ ಬೇಸು. ಚೀನಾದ ಪಗೋಡ ಧರ್ಮಕ್ಷೇತ್ರ ನೋಡಿದವರು ಈ ಸಕ್ಕರೆ ಪಗೋಡ ನೋಡಿ ಖುಷಿ ಪಡ್ಬೋದು. ಇದು ಕ್ರಿಸ್ಮಸ್ ಸ್ಪೆಷಲ್ ಆಗಿ ಜನರಿಗೆ ಮುದ ನೀಡೋಕೆ ಮಾಡಲಾಗಿದೆ ಅಂತಾರೆ ಪ್ರದರ್ಶನದ ಆಯೋಜಕರು. ಜನರಿಗೆ ಇದು ಒಂದು ವಿಭಿನ್ನ ಥರ ಪ್ರಾಡಕ್ಟ್ ಕೇಕ್ ಶೋ ಬಗ್ಗೆ ಇಂಡಿಯಾಲಿ ಯಾರೂ ಮಾಡಲ್ಲ ಈ ಥರ ಶೋ. ನಮ್ಮದು ಚೀಫ್ ಯಾರಿದ್ದಾರೆ, ಮಿಸ್ಟರ್ ಸಿ ರಾಮಚಂದ್ರನ್, ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಬೇಕಿಂಗ್ ಆ್ಯಂಡ್ ಅಬೌಟ್ ಕೇಕ್ಸ್. ಈಸ್ ವೆರಿ ಡೀಪ್ಲಿ ಇನ್ವಾಲ್ವ್ಡ್ ಇನ್ ದ ಸಬ್ಜೆಕ್ಟ್ and he likes it when people come in so much quantity and so much of crowd comes to see what he's created. He gets very thrilled about it. Idbitu sumar foreigners bartare. Every day you will see around 20 foreigners ನೋಡ್ತೀವಿ who have come from all parts of the world to just to see his show. I've seen people coming from Italy, Spain and all just to see his show. I've seen people come. ಇಷ್ಟೇ ಅನ್ಕೋಬೇಡಿ, ಇನ್ನೂ ಹಲವಾರು ತರಹೇವಾರಿ ಕೇಕ್ಗಳು ಇಲ್ಲಿವೆ. ಒಂದ್ ವೇಳೆ ನೀವೇನಾದ್ರೂ ಇಲ್ಲಿ ಬಂದು ನೋಡಿದ್ರೆ ನಿಮ್ಮ ಬಾಯಲ್ಲಿ ನೀರೂರೋದು ಗ್ಯಾರಂಟಿ. ಬಗೆ ಬಗೆಯ ಟೇಸ್ಟಿ ಕೇಕ್ಗಳನ್ನು ನೋಡಿ ಕಣ್ತುಂಬಿಸಿಕೊಂಡಿದ್ದಲ್ಲದೆ ಬಾಯಲ್ಲಿ ನೀರೂರಿಸಿದಂತೂ ಖಂಡಿತ. ಆದರೆ ಇದೆಲ್ಲದರ ಹಿಂದೆ ಹಲವಾರು ಜನರ ಪರಿಶ್ರಮ ಇದೆ. ಇದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಕೂಡ ಇರ್ಬೋದು. ಆದರೆ ಅದೇ ಕುತೂಹಲ ನಮ್ಮಲ್ಲಿ ಕೂಡ ಇದೆ. ಇವೆಲ್ಲವನ್ನು ನೋಡೋಣ ಈ ರಿಪೋರ್ಟ್ನಲ್ಲಿ.
10 ದಿನ ಬಾಕಿ ಇದೆ. ಸಿಲಿಕಾನ್ ಸಿಟಿ ಎಲ್ಲಾ ರೀತಿಯಿಂದಲೂ ಕ್ರಿಸ್ಮಸ್ ಆಚರಣೆಗೆ ಸಜ್ಜಾಗ್ತಿದೆ. ಮಾಲ್ಗಳು ಗ್ರಾಹಕರನ್ನ ಸೆಳೆಯೋಕೆ ಸಿದ್ಧತೆ ನಡೆಸಿದ್ರೆ, ಮಹಾನಗರದ ಕೇಕ್ ಸೆಲ್ಲರ್ಸ್ ಕೇಕ್ ಪ್ರಿಯರನ್ನ ಸೆಳೆಯೋಕೆ ಕೇಕ್ ಶೋ ಶುರು ಮಾಡಿದ್ದಾರೆ. ಕಲರ್ಫುಲ್ ಬೈಕ್ ನಿಮ್ಮನ್ನ ಹೊತ್ತು ತಿರುಗೋದಿಲ್ಲ. ಈ ಪಾರ್ಕ್ ಕೇವಲ ಚಿತ್ರವಲ್ಲ, ಈ ಗುಹೆಯಲ್ಲಿ ಟ್ರೈನ್ ಖಂಡಿತವಾಗಿಯೂ ಓಡೋಲ್ಲ. ಇಲ್ಲಿರೋ ಬಾತ್ಕೋಳಿಗಳನ್ನ ನೀವು ತಿನ್ಬಹುದು. ಅಷ್ಟೇ ಅಲ್ಲ, ಈ ದೊಡ್ಡ ಪಿಜ್ಜಾ, ಮಸಾಲ್ ದೋಸೆ ಎಲ್ಲವೂ ಸಿಹಿಯಾಗಿದೆ. ಎಸ್, ಇದು ಸಿಲಿಕಾನ್ ಸಿಟಿಲಿ ನಡೀತಾ ಇರೋ ಕೇಕ್ ಪ್ರದರ್ಶನದ ಒಂದು ಝಲಕ್. ಮಲ್ಯ ರಸ್ತೆಯ ಜೋಸೆಫ್ರ ಸ್ಕೂಲ್ನಲ್ಲಿ ಪ್ರದರ್ಶನಗೊಳ್ತಾ ಇರೋ ಈ ಕೇಕ್ ಶೋ ಡಿಸೆಂಬರ್ 30ರವರೆಗೆ ನಡೆಯಲಿದೆ. ಈ ವರ್ಷ ನಮ್ಮದು ಪಗೋಡಾ, ಚೈನೀಸ್ ಪಗೋಡಾ ಟೆಂಪಲ್ ಮಾಡಿದ್ದೀವಿ, ಮತ್ತು ಪೆಂಟಗನ್ ಆಫ್ ಹಾರ್ಮನಿ 5 ಇದು ಕಮ್ಯುನಲ್ ಪೀಸ್ದು ಅದು ಮಾಡೆಲ್ ಮಾಡಿದ್ದೀವಿ. ನನ್ನ ಹಿಂದೆ ಇರೋದು ಇದು ಕ್ಲೌನ್ ಆ್ಯಂಡ್ ದಿಸ್ ಸೈಡ್ ಇಸ್ ಕೇಕ್ ಸಿಟಿ ಮಾಡಿದ್ದೀವಿ. ದಿಸ್ ಇಸ್ ಅ ಫುಲ್ ಸ್ಲ್ಯಾಬ್ ಆಫ್ ಸ್ಪಾಂಜ್ ಕೇಕ್ ಆದಮೇಲೆ ಮಾಡಿದ್ದೀವಿ. ಇಲ್ಲಿರೋ ಎಲ್ಲಾ ಕಲಾಕೃತಿಗಳು ಶುಗರ್ ಸಿರಪ್ನಿಂದ ಮಾಡಲಾಗಿದೆ. ಒಂದಕ್ಕಿಂತ ಒಂದು ಆಕರ್ಷಕವಾಗಿವೆ, ಅಷ್ಟೇ ಭಿನ್ನವಾಗಿದ್ದು ಎಲ್ಲರ ಗಮನ ಸೆಳೆದಿವೆ. ಇಷ್ಟೊಂದು ವೆರೈಟಿ ಕೇಕ್ ತಯಾರಿ ಹಿಂದೆ 40 ಜನರ ಪರಿಶ್ರಮ ಇದೆ. ಸುಮಾರು 2 ತಿಂಗಳಿಂದ ಕೇಕ್ ತಯಾರಿ ನಡೀತಾ ಇದ್ದು, ಅಂದಾಜು 5 ಟನ್ ಶುಗರ್ ಬಳಸಲಾಗಿದೆ. ಈ ಮಾಡೆಲ್ ಮಾಡೋದಕ್ಕೆ ನಾವು 2 ತಿಂಗಳು ತಗೊಂಡಿದ್ದೀವಿ. 40 ಜನ ಕೆಲಸ ಮಾಡಿದ್ದಾರೆ. ನಾವು ಒಂದು ದಿವಸಕ್ಕೆ 12 ಗಂಟೆ ಟೈಮ್ ಹಾಕಿ ಮಾಡಿದ್ದೀವಿ. ಟೋಟ್ಲಾಗಿ 5 ಟನ್ ಸಕ್ಕರೆ ಖರ್ಚಾಗಿದ್ದೀವಿ ಮಾಡೋದಕ್ಕೆ. ಇನ್ನು ಜೊತೆಗೆ ಅದನ್ನು ಬೈಂಡ್ ಮಾಡೋದಕ್ಕೆ ಜೆಲಟಿನ್ ಯೂಸ್ ಮಾಡಿದ್ದೀವಿ, ಪೌಡ್ರ್ ಕಲರು, ಆಮೇಲೆ ಫ್ಲೇವರ್ ಯೂಸ್ ಮಾಡಿದ್ದೀವಿ. ಸಾಲು ಸಾಲಾಗಿ 15ಕ್ಕೂ ಹೆಚ್ಚು ಬಗೆಯ ಕೇಕ್ಗಳ ಪ್ರದರ್ಶನವನ್ನ ಆಯೋಜಿಸಿರುವುದು ಎಕ್ಸ್ ನೀಲಗಿರಿಸ್ ಸಂಸ್ಥೆ. ಈ ಬಾರಿ ತನ್ನ 38ನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಿದೆ. ಈ ಕೇಕ್ ಶೋ 60 ದಿನಗಳ ಪರಿಶ್ರಮದೊಂದಿಗೆ 40 ಕಲಾಕಾರರ ಪ್ರತಿಭೆಯ ಕನ್ನಡಿಯಾಗಿ ಮೂಡಿದೆ. ಒಟ್ನಲ್ಲಿ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಸಂಭ್ರಮವನ್ನ ಸಿಲಿಕಾನ್ ಸಿಟಿ ಜನತೆ ಸಖತ್ತಾಗಿ ಎಂಜಾಯ್ ಮಾಡಬಹುದು. ನಿಮಗೂ ಟೈಮ್ ಸಿಕ್ಕರೆ ಇತ್ತ ಹೆಜ್ಜೆ ಹಾಕಿ. ನೋಡಿದ್ರಲ್ವಾ ವೀಕ್ಷಕರೇ, ಪ್ರಪಂಚದ ಅತಿ ದೊಡ್ಡ ಕೇಕ್ ಶೋವನ್ನು ನೋಡಿ ನೀವು ಎಂಜಾಯ್ ಮಾಡಿದಿರಿ ಅನ್ಕೊತೀನಿ. ಅಂದ ಹಾಗೆ ಈ ಕೇಕ್ ಶೋ ಇನ್ನೂ ಕೂಡ ಇದೇ ತಿಂಗಳ ಕೊನೆಯವರೆಗೂ ನಡೆಯಲಿದೆ. ನೀವು ಕೂಡ ಈ ಒಂದು ಕೇಕ್ ಶೋನಲ್ಲಿ ಪಾಲ್ಗೊಂಡು ಜೊತೆಗೆ ಎಂಜಾಯ್ ಮಾಡಿ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರುವಂಥ ಬಂದು ನೀವು ಎಂಜಾಯ್ ಮಾಡೋದ್ರ ಜೊತೆಗೆ ಈ ಕೇಕನ್ನು ಅಪ್ಪಿತಪ್ಪಿಯೂ ಕೂಡ ನೀವು ಮುಟ್ಟಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.